ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಧನುರಾಶಿ ಅಂದ ತಕ್ಷಣ ನಮ್ಮೆಲ್ಲರ ಮನಸ್ಸಿಗೆ ಬರೋದು ಅವರ ಆ ದೊಡ್ಡ ನಗು, ಯಾವಾಗ್ಲೂ ಎನರ್ಜೆಟಿಕ್ ಆಗಿರೋ ಅವರ ಸ್ವಭಾವ ಮತ್ತು ಅವರ ಸಾಹಸ ಪ್ರವೃತ್ತಿ ಅಲ್ವಾ? ಇಡೀ ಜಗತ್ತು ಅವರನ್ನ ನೋಡೋ ದೃಷ್ಟಿಕೋನವೇ ಇದು. ಆದ್ರೆ ಇವತ್ತು ನಾವು ಕೇವಲ ಮೇಲ್ನೋಟಕ್ಕೆ ಕಾಣೋ ವಿಷಯಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಬದಲಾಗಿ ಜಗತ್ತು ಇದುವರೆಗೂ ಕಾಣದ ಅವರ ಆಂತರಿಕ ಕತ್ತಲೆ, ಅವರ ಮಾನಸಿಕ ತಳಮಳ ಹಾಗೂ ಅವರಲ್ಲಿರುವ ರಹಸ್ಯ ಶಕ್ತಿಯನ್ನ ಸಂಪೂರ್ಣವಾಗಿ ಡಿಕೋಡ್ ಮಾಡಲಿದ್ದೇವೆ. ಈ ವಿಶ್ಲೇಷಣೆ ಮುಗಿಯುವಷ್ಟರಲ್ಲಿ ಈ ರಾಶಿಯ ಬಗ್ಗೆ ನಿಮ್ಗಿರುವ ಸಾಮಾನ್ಯ ಕಲ್ಪನೆಗಳು ಖಂಡಿತವಾಗಿಯೂ ಬದಲಾಗಲಿವೆ. ಈ ಪ್ರಶ್ನೆಯನ್ನ ನಾವೊಮ್ಮೆ ಕೇಳಿಕೊಳ್ಳೇಬೇಕು. ಜಗತ್ತಿನ ಅತಿ ದೊಡ್ಡ ನಗುವಿನಿಂದೇ ನಿಜಕ್ಕೂ ಅಡಗಿರುವುದೇನು? ಯಾರು ಎಲ್ಲರನ್ನೂ ರಂಜಿಸ್ತಾರೋ, ಯಾರು ಯಾವಾಗ್ಲೂ ಜೋರಾಗಿ ನಗ್ತಾರೋ ಅವರ ಎದೆಯಲ್ಲೇ ಅತಿ ಹೆಚ್ಚು ಹೇಳಲಾಗದ ನೋವು ಅಡಗಿರುತ್ತೆ ಅನ್ನೋ ಮಾತಿದೆ. ಈ ಮಾತು ಧನುರಾಶಿಯವರ ಪಾಲಿಗೆ ಅಕ್ಷರಶಃ ಸತ್ಯ. ಸುತ್ತಲೂ ನೂರಾರು ಜನರಿದ್ರು, ಎಲ್ಲರೂ ಇವರನ್ನ ಇಷ್ಟಪಟ್ರೂ ಇವರ ಆತ್ಮ ಮಾತ್ರ ಯಾರಿಗೂ ಕಾಣದ ಒಂದು ವಿಶಿಷ್ಟವಾದ ಒಂಟಿತನವನ್ನ ಅನುಭವಿಸ್ತಿರುತ್ತೆ. ಆ ನಗುವಿನ ಮುಖವಾಡದ ಹಿಂದೆ ಯಾರೊಬ್ರಿಗೂ ಅರ್ಥವಾಗದ, ಒಮ್ಮೊಮ್ಮೆ ಸ್ವತಃ ಅವರಿಗೆ ಬಿಡಿಸಲಾಗದ ಒಂದು ಭಯಾನಕ ಆಂತರಿಕ ಸಂಘರ್ಷ ಅಡಗಿರುತ್ತೆ. ಬನ್ನಿ ಇದರ ಆಳ ಕೇಳಿಯೋಣ. ನಾವು ಹೊರಗಡೆ ನೋಡುವ ಅವರ ಆ ಉತ್ಸಾಹ ಇದೆಯಲ್ಲ, ಅದು ಕೇವಲ ಹಿಮಗಡ್ಡೆಯ ತುದಿಯಷ್ಟೇ. ಇವರನ್ನ ಆಳುವ ಗುರುಗ್ರಹ ಇವರಿಗೆ ಅತ್ಯಂತ ವಿಶಾಲವಾದ ದೃಷ್ಟಿಕೋನವನ್ನ ಕೊಟ್ಟಿರುತ್ತೆ. ಎಲ್ಲಿಗೆ ಹೋದರೂ ಅಲ್ಲಿನ ವಾತಾವರಣವನ್ನ ಲವಲವಿಕೆಯಿಂದ ಇಡುವ ಶಕ್ತಿ ಇವರಿಗಿರುತ್ತೆ. ಆದ್ರೆ ಆಂತರಿಕ ವಾಸ್ತವವೇ ಬೇರೆ. ಒಂದು ಕಡೆ ಸದಾ ಹೊಸತನವನ್ನ ಬಯಸುವ ತುಡಿತವಿದ್ರೆ, ಇನ್ನೊಂದು ಕಡೆ ವಿಪರೀತವಾಗಿ ಯೋಚಿಸುವ ಓವರ್ ಥಿಂಕಿಂಗ್ ಅಭ್ಯಾಸ ಮತ್ತು ಸದಾ ಕಾಡುವ ಆಂತರಿಕ ಶೂನ್ಯತೆ ಇರುತ್ತೆ. ಈ ಕಾಂಟ್ರಾಸ್ಟ್ ನಿಜಕ್ಕೂ ವಿಸ್ಮಯಕಾರಿಯಾಗಿದೆ. ಈ ಹಂತದಲ್ಲಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಅವರ ಫೇಮಸ್ ಸೆನ್ಸ್ ಆಫ್ ಹ್ಯೂಮರ್ ಅಂದ್ರೆ ಆ ಹಾಸ್ಯ ಪ್ರಜ್ಞೆಯನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಎಂಥ ಸೀರಿಯಸ್ ಅಥವಾ ಸಂಕಷ್ಟದ ಸಮಯದಲ್ಲೂ ಅವರು ಒಂದು ತಮಾಷೆ ಮಾಡಿ ವಾತಾವರಣವನ್ನ ಹಗುರ ಮಾಡಬಲ್ಲರು. ಆದರೆ ಈ ಹಾಸ್ಯ ಪ್ರಜ್ಞೆ ವಾಸ್ತವದಲ್ಲಿ ಅವರ ಅತ್ಯಂತ ಬಲವಾದ ಡಿಫೆನ್ಸ್ ಮೆಕ್ಯಾನಿಸಂ. ಅಂದ್ರೆ ತಮ್ಮ ಆಂತರಿಕ ನೋವುಗಳನ್ನ, ಮಾನಸಿಕ ತಳಮಳಗಳನ್ನ ಜಗತ್ತಿಗೆ ಗೊತ್ತಾಗದಂತೆ ಮುಚ್ಚಿಡಲು ಅವರು ಬಳಸುವ ಒಂದು ರಕ್ಷಣಾ ಕವಚವಿದು. ಆ ನಗುವಿನ ಹಿಂದೆ ಎಷ್ಟೋ ಬಾರಿ ಹೇಳಲಾಗದಷ್ಟು ನೋವು ಅಡಗಿರುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಯಾಕೆ ಇವರು ಯಾವಾಗ್ಲೂ ಟ್ರಾವೆಲ್ ಮಾಡ್ತಿರ್ತಾರೆ, ಹೊಸ ಅನುಭವಗಳನ್ನ ಹುಡುಕೊಂಡು ಓಡ್ತಿರ್ತಾರೆ ಅಂತ ನಿಮಗೆ ಅನಿಸಿರಬಹುದು. ಅದಕ್ಕೊಂದು ರಹಸ್ಯ ಕಾರಣವಿದೆ. ಒಂದೇ ಕಡೆ ನಿಶ್ಚಲವಾಗಿರುವುದು ಅಥವಾ ಒಂದೇ ರೂಟೀನ್ನಲ್ಲಿ ಸಿಕ್ಕಿಕೊಳ್ಳುವುದು ಅವರಿಗೆ ಉಸಿರು ಗಟ್ಟಿಸಿದ ಹಾಗೆ ಆಗುತ್ತೆ. ಈ ನಿಶ್ಚಲತೆಯ ಭಯವೇ ಅವರನ್ನ ಸದಾ ಚಲಿಸುವಂತೆ ಮಾಡ್ತಿರುತ್ತೆ. ನಿಂತ್ರೆ ಎಲ್ಲಿ ತಮ್ಮದೇ ಶೂನ್ಯತೆ ಕಾಡುತ್ತದೋ ಅನ್ನೋ ಭಯ ಅವರದು. ಇದು ಕೇವಲ ಪ್ರವಾಸದ ಮೇಲಿನ ಪ್ರೀತಿಯಲ್ಲ, ಬದಲಾಗಿ ತಮ್ಮದೇ ಒಳಮನಸ್ಸಿನ ಭಯಾನಕ ಮೌನದಿಂದ ತಪ್ಪಿಸಿಕೊಳ್ಳುವ ಒಂದು ನಿರಂತರವಾದ ಒದ್ದಾಟದ ಪ್ರಯತ್ನ. ಈಗ ಇವರ ಆಂತರಿಕ ಜಗತ್ತಿನ ವಿನ್ಯಾಸ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಹೊರಗಿನ ಜಗತ್ತಿಗೆ ಅವರು 99% ಧೈರ್ಯವಂತರಾಗಿ, ಯಾರ ಹಂಗೂ ಇಲ್ದ ಸ್ವತಂತ್ರರಾಗಿ ಕಾಣ್ತಾರೆ. ಆದ್ರೆ ಆ ಉಳಿದ 1% ಇದೆಯಲ್ಲ, ಅದು ತಿರಸ್ಕಾರ ಮತ್ತು ಅಪಾರ್ಥದ ತೀವ್ರ ಭಯ. ನೋಡೋಕೆ ಈ 1% ಅನ್ನೋದು ಬಹಳ ಚಿಕ್ಕ ಸಂಖ್ಯೆ ಅನಿಸಬಹುದು. ಆದ್ರೆ ಅವರ ಪಾಲಿಗೆ ಈ 1% ಕತ್ತಲೆ ಅವರ ಸೂಕ್ಷ್ಮವಾದ ಆಂತರಿಕ ಜಗತ್ತನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಿರುತ್ತೆ. ಹೊರಗಡೆ ಅಷ್ಟೊಂದು ಗಟ್ಟಿಗರಂತೆ ಕಾಣುವ ಇವರ ಹೃದಯ ಒಳಗಡೆ ಹೂವಿಗಿಂತ ಮೃದು. ಯಾರಾದ್ರೂ ರಿಜೆಕ್ಟ್ ಮಾಡ್ತಾರಾ ಅನ್ನೋ ಭಯ ಅವರನ್ನ ಸದಾ ಕಾಡ್ತಿರುತ್ತೆ. ಮತ್ತು ಇದು ಅತ್ಯಂತ ಅದ್ಭುತವಾಗಿ ವಿವರಿಸುವುದು ಏನೆಂದರೆ ಅವರ ಜೀವನದ ಅತಿ ದೊಡ್ಡ ಟ್ರಾಜಿಡಿಯನ್ನ. ಭಾವನೆಗಳು ಎದೆಯಲ್ಲಿ ಕಡಲಂತೆ ಉಕ್ಕಿ ಬರ್ತಾ ಇರುತ್ತೆ. ಆದ್ರೆ ಅದನ್ನ ಇನ್ನೊಬ್ಬರಿಗೆ ವಿವರಿಸೋಕೆ ಪದಗಳೇ ಸಿಗದಿರುವ ಒಂಟಿತನ ಇದೆಯಲ್ಲ, ಅದು ಖಂಡಿತ ಸುಲಭವಲ್ಲ. ಸುತ್ತಲೂ ನೂರಾರು ಸ್ನೇಹಿತರು ಪಾರ್ಟಿ ಮಾಡ್ತಾ ಇರ್ತಾರೆ, ಆದ್ರೆ ತನ್ನ ಈ ಭಾರವಾದ ಮನಸ್ಸಿನ ಅರ್ಥಮಾಡಿಕೊಳ್ಳೋರು ಯಾರೂ ಇಲ್ವಲ್ಲ ಅನ್ನೋ ನೋವು ಅವರನ್ನ ಒಳಗೊಳಗೆ ಕೊರೆಯುತ್ತಿರುತ್ತೆ. ಇದು ಪ್ರತಿಯೊಬ್ಬ ಧನುರಾಶಿಯವರು ಅನುಭವಿಸುವ ಅತಿ ದೊಡ್ಡ ಮೌನರೋಧನ. ಈಗ ವಿಭಾಗ 1, ಪ್ರೀತಿ ಮತ್ತು ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಬಗ್ಗೆ ನೋಡೋಣ. ಅಂದರೆ ನಿಗೂಢ ಪ್ರೇಮಿಯ ರಹಸ್ಯ. ಇದೆಲ್ಲದರ ಪ್ರಭಾವ ಅವರ ಸಂಬಂಧಗಳ ಮೇಲೆ ಹೇಗೆ ಬೀಳುತ್ತೆ? ರಿಲೇಶನ್ಶಿಪ್ಗಳನ್ನ ಮೇಂಟೈನ್ ಮಾಡುವಲ್ಲಿ ಅವರು ಯಾಕೆಷ್ಟೊಂದು ಒದ್ದಾಡ್ತಾರೆ? ಬೇರೆಯವರ ಕಣ್ಣಿಗೆ ಅವರು ಯಾಕೆ ಅಷ್ಟು ಕನ್ಫ್ಯೂಸಿಂಗ್ ಆಗಿ ಕಾಣ್ತಾರೆ ಅನ್ನೋ ಮನೋವೈಜ್ಞಾನಿಕ ರಹಸ್ಯವನ್ನ ನಾವೀಗ ಬಿಡಿಸಿ ನೋಡ್ಬೇಕಾಗಿದೆ. ಮನೋವಿಜ್ಞಾನದಲ್ಲಿ ಇದನ್ನ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಅಂತ ಕರೀತಾರೆ. ಅವ್ರಿಗೆ ಯಾರಿಗಾದ್ರೂ ಹತ್ರವಾಗ್ಬೇಕು, ಪ್ರೀತಿ ಸಿಗ್ಬೇಕು ಅಂತ ತೀವ್ರವಾದ ಆಸೆ ಇರುತ್ತೆ. ಆದ್ರೆ ಆ ಸಂಬಂಧ ಗಟ್ಟಿಯಾಗ್ತಿದ್ದಂತೆ ತಮ್ಮ ವೈಯಕ್ತಿಕ ಜಾಗವನ್ನ, ತಮ್ಮ ಪ್ರೀತಿಯ ಸ್ವಾತಂತ್ರ್ಯವನ್ನ ಕಳ್ಕೊಳ್ತೀವಾ ಅನ್ನೋ ವಿಪರೀತ ಭಯ ಶುರುವಾಗುತ್ತೆ. ನೋಡಿ, ಇದು ಅಹಂಕಾರದಿಂದಲೋ ಅಥವಾ ಕೋಪದಿಂದಲೋ ಅಲ್ಲ, ಬದಲಾಗಿ ತಮ್ಮ ಅಸ್ತಿತ್ವವನ್ನ ಕಳ್ಕೊಳ್ಳುವ ಭಯದಿಂದ ತಪ್ಸ್ಕೊಳ್ಳಲು ಅವರು ಮಾಡುವ ಒಂದು ಸರ್ವೈವಲ್ ಇನ್ಸ್ಟಿಂಕ್ಟ್ ಇದು.
ರಿಲೇಶನ್ಶಿಪ್ನಲ್ಲಿ ಈ ಉಸಿರುಗಟ್ಟಿಸುವ ಚಕ್ರ ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಹಂತ 1. ಆರಂಭದಲ್ಲಿ ಅತೀ ವೇಗವಾಗಿ ತುಂಬಾ ಇಂಟೆನ್ಸ್ ಆಗಿ ಪ್ರೀತಿಯಲ್ಲಿ ಬೀಳ್ತಾರೆ. ಹಂತ 2. ಆ ಸಂಬಂಧ ಸ್ವಲ್ಪವೂ ಉಸಿರುಗಟ್ಟಿಸುವಂತೆ ಅಥವಾ ಬಂಧನ ಎನಿಸಿದರೆ ಸಾಕು, ತಕ್ಷಣ ವಿಪರೀತ ಆತಂಕ ಶುರುವಾಗುತ್ತೆ. ಮತ್ತು ಹಂತ 3. ಸಂಪೂರ್ಣ ಸೈಲೆಂಟ್ ಆಗಿ ಕಣ್ಮರೆಯಾಗ್ತಾರೆ, ಅಂದರೆ ಘೋಸ್ಟಿಂಗ್ ಮಾಡ್ತಾರೆ. ಇವರ ಪಾಲಿಗೆ ಪ್ರೀತಿ ಅಂದ್ರೆ ಆಲ್ ಆರ್ ನಥಿಂಗ್. ಉಸಿರುಗಟ್ಟುವ ಬಂಧನದಲ್ಲಿ ನರಳಿ ಬದುಕುವುದಕ್ಕಿಂತ ಒಂಟಿಯಾಗಿ ಇರುವುದೇ ಬೆಸ್ಟ್ ಅನ್ನೋದು ಇವರ ಅಚಲವಾದ ನಿರ್ಧಾರ. ವಿಭಾಗ 2. ಕಹಿ ಸತ್ಯ ಮತ್ತು ಮೌನ. ಇದನ್ನೇ ಅಪಾರ್ಥಕ್ಕೊಳಗಾದ ರಕ್ಷಣಾ ಕವಚ ಅಂತ ನಾವು ಕರೆಯೋದು. ಸಮಾಜ ಇವರ ಕಮ್ಯುನಿಕೇಷನ್ ಶೈಲಿಯನ್ನ ಹೇಗೆ ಸಂಪೂರ್ಣವಾಗಿ ಅಪಾರ್ಥ ಮಾಡ್ಕೊಳ್ತೆ ಅನ್ನೋದನ್ನ ಈಗ ನೋಡೋಣ. ಸಮಾಜ ಇವರನ್ನ ಅಹಂಕಾರಿ, ಕರುಣೆಯಿಲ್ಲದವರು ಅಂತ ಸುಲಭವಾಗಿ ಜಡ್ಜ್ ಮಾಡ್ಬಿಡುತ್ತೆ. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶವೆಂದರೆ ಇವರಿಗೆ ಸತ್ಯವನ್ನ ಸಕ್ಕರೆ ಸವರಿ ಪಾಲಿಷ್ ಮಾಡಿ ಹೇಳೋದಕ್ಕೆ ಖಂಡಿತ ಬರೋದಿಲ್ಲ. ಆದ್ರೆ ವಾಸ್ತವದಲ್ಲಿ ಈ ಫಿಲ್ಟರ್ ಇಲ್ಲದ ಪ್ರಾಮಾಣಿಕತೆಯೇ ಅವರು ನೀಡುವ ಅತ್ಯುನ್ನತ ಮಟ್ಟದ ಗೌರವ. ಸತ್ಯ ಎಷ್ಟೇ ಕಹಿಯಾಗಿದ್ರೂ ಅದನ್ನ ನೇರವಾಗಿ ಹೇಳೋದೇ ನಿಜವಾದ ಪ್ರೀತಿ ಅಂತ ಅವರು ಬಲವಾಗಿ ನಂಬ್ತಾರೆ. ಸಮಾಜ ಇವರ ಬಗ್ಗೆ ಮಾಡಿಕೊಂಡಿರುವ ಮತ್ತೊಂದು ದೊಡ್ಡ ತಪ್ಪು ಕಲ್ಪನೆ ಎಂದರೆ ಇವರ ಮೌನವನ್ನು ತಿರಸ್ಕಾರ ಅಂತ ಭಾವಿಸುವುದು. ಆದ್ರೆ ಸತ್ಯ ಏನೆಂದರೆ ತಮ್ಮದೇ ಆದ ಮಾನಸಿಕ ಶಾಂತಿಗಾರಿ ಅವರು ಮೌನಕ್ಕೆ ಶರಣಾಗ್ತಾರೆ ಹೊರತು ಬೇರೆಯವರನ್ನ ಕಡೆಗಣಿಸುವುದಕ್ಕಲ್ಲ. ಇವರ ಮೌನ ನಿಜಕ್ಕೂ ಬಂಗಾರ. ಅದು ಇತರರಿಗೆ ನೋವು ಮಾಡದಿರಲು ಇವರು ಬಳಸುವ ಒಂದು ರಕ್ಷಣಾ ಕವಚವೇ ಹೊರತು ಬೇರೆಯವರನ್ನ ಘಾಸಿಗೊಳಿಸುವ ಅಸ್ತ್ರ ಖಂಡಿತ ಅಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಇವರ ನೈಜ ಪ್ರೀತಿ ಅರ್ಥವಾಗಲು ಸಾಧ್ಯ. ವಿಭಾಗ 3. ಬೂದಿಯಿಂದ ಎದ್ದು ಬರುವ ಫೀನಿಕ್ಸ್ ಶಕ್ತಿ, ಅಂದ್ರೆ ಧರ್ಮಯೋಗಿಯ ಹೋರಾಟ. ಇಷ್ಟೆಲ್ಲ ಕಷ್ಟ, ಅಪಾರ್ಥ, ಮಾನಸಿಕ ಸಂಘರ್ಷಗಳ ಮಧ್ಯೆಯೂ ಇವರು ಹೇಗೆ ಸರ್ವೈವ್ ಆಗ್ತಾರೆ ಅಂತ ನೀವು ಯೋಚಿಸ್ತಿರ್ಬೋದು. ಜೀವನ ಇವರನ್ನ ಎಷ್ಟೇ ಬಾರಿ ನೆಲಕ್ಕೆ ಅಪ್ಪಾಳಿಸ್ಲಿ, ಎಂತಹ ಘೋರ ವೈಫಲ್ಯವನ್ನ ಇವರೆದುರಿಸ್ಲಿ, ಇವರಲ್ಲಿರುವ ಆ ಅಸಾಧಾರಣ ಆಂತರಿಕ ಶಕ್ತಿ ಇವರನ್ನ ಮತ್ತೆ ಮೇಲೆತ್ತುತ್ತೆ. ತಮ್ಮನ್ನು ತಾವು ಕಂಪ್ಲೀಟ್ ಶೂನ್ಯದಿಂದ, ಬೂದಿಯಿಂದ ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಮತ್ತೆ ಎದ್ದು ಬರುವ ದೈವಿಕ ಶಕ್ತಿ ಇವರಿಗಿದೆ. ಜ್ಯೋತಿಷ್ಯದಲ್ಲಿ ಇವರನ್ನ ಧರ್ಮಯೋಗಿಗಳು ಅಂತಾನೆ ಕರೀತಾರೆ. ಎಂಥ ಕತ್ತಲೆಯ ಕಷ್ಟದ ಸಮಯ ಬಂದ್ರೂ ಇವರು ತಮ್ಮ ಮೂಲ ತತ್ವಗಳನ್ನ, ನೈತಿಕತೆಯನ್ನ ಬಿಟ್ಟುಕೊಡೋದಿಲ್ಲ. ಇಡೀ ಪ್ರಪಂಚವೇ ಎದುರಾದರೂ ಸರಿ, ತಮ್ಮ ಧರ್ಮದ ದಾರಿಯಲ್ಲಿ ಒಂಟಿಯಾಗಿ ಸಾಗುವ ಇವರ ಈ ಗುಣವೇ ಇವರ ಅತ್ಯಂತ ದೊಡ್ಡ ಸೂಪರ್ ಪವರ್. ಈಗ ಮುಂದಿನ ಹಂತಕ್ಕೆ ಹೋಗೋಣ ಮತ್ತು ಇದು ಹೇಗೆ ಬೆಳೀತದೆ ಅಂತ ನೋಡೋಣ. ಈ ಇಡೀ ಜೀವನದ ಚಂಚಲತೆಯ ಪ್ರಯಾಣ, ಈ ಹೋರಾಟ ಎಲ್ಲವೂ ಅಂತಿಮವಾಗಿ ಎಲ್ಲಿಗೆ ಹೋಗಿ ತಲುಪುತ್ತೆ? ಅವರ ಜೀವನದ ಪಯಣವನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಆರಂಭಿಕ ವರ್ಷಗಳಲ್ಲಿ ನಿರಂತರ ಭೌತಿಕ ಪ್ರಯಾಣ ಮತ್ತು ಚಡಪಡಿಕೆ ಇರುತ್ತೆ. ನಂತರ ದಶಕಗಳ ಕಾಲ ಕೇವಲ ಭೌತಿಕತೆಗಿಂತ ಮಿಗಿಲಾದ ಜೀವನದ ಉದ್ದೇಶವನ್ನ ಹುಡುಕುವ ತುಡಿತ ಶುರುವಾಗತ್ತೆ. ಮತ್ತು ಅಂತಿಮವಾಗಿ ಕೇವಲ ಈ ಪ್ರಪಂಚವನ್ನ ಸುತ್ತುವುದಲ್ಲ, ಬದಲಾಗಿ ತಮ್ಮ ಅಂತರಂಗದೊಳಗೆ ಇಳಿದು ಅಲ್ಲಿನ ನಿಶ್ಚಲತೆಯನ್ನ ಮತ್ತು ಸಂಪೂರ್ಣ ಆಂತರಿಕ ಶಾಂತಿಯನ್ನ ಕಂಡುಕೊಳ್ಳುವ ಹಂತ. ಇದೇ ಅವರ ಬೃಹದ್ ಆಧ್ಯಾತ್ಮಿಕ ಪಯಣದ ಅಲ್ಟಿಮೇಟ್ ಡೆಸ್ಟಿನೇಷನ್. ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅಂತಿಮ ಸತ್ಯವಿದು. ಇವರ ಅಸ್ತಿತ್ವಕ್ಕೆ ಒಂದು ದಿವ್ಯವಾದ ಅರ್ಥವಿದೆ. ಅವರು ಕೇವಲ ಸಾಹಸಿಗಳಲ್ಲ, ಈ ಜಗತ್ತನ್ನ ಬೆಳಗುವ, ಬ್ರಹ್ಮಾಂಡದ ಸತ್ಯವನ್ನ ಹೊತ್ತು ತರುವ ಬೆಳಕಿನ ಕಿರಣಗಳು. ತಮ್ಮ ಪ್ರಾಮಾಣಿಕತೆ ಹಾಗೂ ಸತ್ಯಾನ್ವೇಷಣೆಯಿಂದ ಈ ಜಗತ್ತನ್ನ ಇನ್ನಷ್ಟು ಉತ್ತಮವಾದ ಹಾಗೂ ಪ್ರಾಮಾಣಿಕವಾದ ಸ್ಥಳವನ್ನಾಗಿ ಮಾಡುವ ಅದ್ಭುತ ಶಕ್ತಿ ಇವರಲ್ಲಿದೆ. ಇವರ ಉಪಸ್ಥಿತಿಯೇ ಸುತ್ತಲಿನ ಜನರಿಗೆ ಒಂದು ಪಾಸಿಟಿವ್ ಎನರ್ಜಿಯನ್ನ ತಂದುಕೊಡುತ್ತೆ. ಕೊನೆಯದಾಗಿ ನಮ್ಮೆಲ್ಲರ ಮುಂದಿರುವ ಅತಿ ದೊಡ್ಡ ಪ್ರಶ್ನೆ ಈಗ ಇದು. ಅವರ ಮುಖವಾಡದ ಹಿಂದಿನ ಕತ್ತಲೆಯನ್ನ, ಅವರ ಒಂಟಿತನವನ್ನ ಮತ್ತು ಆ ದೊಡ್ಡ ನಗುವಿನ ಆಚೆಗಿರುವ ಪವಿತ್ರವಾದ ಮೌನವನ್ನ ಅರ್ಥ ಮಾಡಿಕೊಳ್ಳಲು ಸಮಾಜ ಈಗಲಾದರೂ ಸಿದ್ಧವಿದೆಯಾ? ಈ ಆಳವಾದ ಸತ್ಯಗಳನ್ನ ಅರಿತ ನಂತರ ನಮ್ಮ ಸುತ್ತಮುತ್ತಲಿನ ಆ ಅಪಾರ್ಥಕ್ಕೊಳಗಾದ ಮುಗ್ಧ ಜೀವಿಗಳನ್ನ ನಾವು ನೋಡುವ ದೃಷ್ಟಿಕೋನ ಖಂಡಿತವಾಗಿಯೂ ಬದಲಾಗಬೇಕು. ಇದೇ ಇಂದಿನ ಈ ವಿಶ್ಲೇಷಣೆಯ ಮುಖ್ಯ ಉದ್ದೇಶವಾಗಿತ್ತು. ಈ ಹೊಸ ದೃಷ್ಟಿಕೋನದೊಂದಿಗೆ ಮತ್ತೆ ಮುಂದಿನ ಬಾರಿ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.